ನಮಸ್ಕಾರ. ನಮ್ಮ ಹೆಸರು ವೇಣುಗೋಪಾಲ್ ಅಂದ್ಬಿಟ್ಟು. ಈ ಸೈಟ್ ಬಂದು ನಾರ್ತ್ ಫೇಸಿಂಗು 20/30 BDM ಸೈಟ್ ಇದು. ಸೊ ಇದು ಬಂದು ಆ್ಯಸ್ ಪರ್ ಆರ್ಕಿಟೆಕ್ಟ್ ಇಂಜಿನಿಯರ್ ಸ್ಟ್ರಕ್ಚರ್ ಪ್ಲ್ಯಾನ್ ಪ್ರಕಾರನೇ ಕಟ್ಟಿರೋದು. ಸೊ ಇದು ಬಂದು ನಾರ್ತ್ ಫೇಸಿಂಗ್. ಈ ರೋಡ್ ಬಂದು 30 ಫೀಟ್ ರೋಡು. ಸೊ ಮೈನ್ ರೋಡಿಂದ 5ನೇ ರೋಡ್ ಬಂದು ನಮ್ಮ ಪ್ರಾಪರ್ಟಿ ಬರುತ್ತೆ. ಬನ್ನಿ, ಪಾರ್ಕಿಂಗ್ ಇದು ಬಿಲ್ಡಿಂಗ್ ಒಳಗೆ ಹೋಗೋಣ. ಇದು ಬಂದು ಪೂರ್ತಿ ಪಾರ್ಕಿಂಗ್ ಬರುತ್ತೆ. ಸೊ ಇದು ಬಂದು ಸಿಟ್ಟಿಂಗ್ ಏರಿಯಾ, ಎಲೆಕ್ಟ್ರಿಕಲ್ ಚಾರ್ಜಿಂಗು. ಸೊ ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜಿಂಗ್ ಪಾಯಿಂಟ್ ಬರುತ್ತೆ. ಇದು ಬಂದು ಬೋರು, 1050 ಅಡಿ ಬೋರ್ ನಾವು ಕೊಡ್ಸಿದ್ದೀವಿ. 2 ಇಂಚು ನೀರು ಬಂದಿದೆ. ಇದು ಬಂದು ಸಂಪು, 15,000 ಲೀಟ್ರ್ ಸಂಪ್ ಇದೆ. ಸೊ ಹಂಗೆ ನಾವು ಬತ್ತಾ ಇಲ್ಲಿ ಬಂದರೆ 2 ವೀಲರ್ ಪಾರ್ಕಿಂಗು, ಚಾರ್ಜಿಂಗ್ ಇದೆ. ಇದು ಬಂದು ನಿಮಗೆ ಬೋರು ಅಂಡ್ ಕಾವೇರಿ ಆಲ್ರೆಡಿ ಕನೆಕ್ಷನ್ ಬಂದಿದೆ, ಪ್ರಾವಿಷನ್ ಕೊಡಬೇಕು. ಸೊ ಇದು ಒಳಗೆ ಬಂದರೆ ಇದೊಂದು ಸರ್ವೆಂಟ್ ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ನಾವು ಆಗಲೇ ಹೇಳ್ದಂಗೆ ಈ ಸೈಡ್ ಫೇಸಿಂಗ್ ಬಂದು ನಾರ್ತ್ ಇದೆ. ಮೈನ್ ಡೋರ್ ಬಂದು ನಾರ್ತ್ ಈಸ್ಟ್ ಕಾರ್ನರ್ ಇದೆ. ಆಸ್ ಪರ್ ವಾಸ್ತು ಪ್ರಕಾರ ಕಟ್ಟಿದ್ದೀವಿ. ಸೊ ಮೈನ್ ಡೋರ್ ಒಳಗಡೆ ಹೋಯ್ತಾರೆ ನೋಡಿ. ಮೈನ್ ಡೋರ್ ಪೂರ್ತಿ ಟೀ ಕುಡ್ಡು, 40 mm ಥಿಕ್ನೆಸ್ಸು, ಪೂರ್ತಿ ಕರ್ವಿಂಗು. ಸೈಜಸ್ ಬಂದು 8/4 ಇದೆ. ಈ ಥರ ಹೋದ್ರೆ ಇಲ್ಲಿ ಬಂದು ನಮ್ಮದು TV ಏರಿಯಾ, ಬೇಬಿ ಸಿಟ್ಟಿಂಗ್, ಬೇ ವಿಂಡೋ ಅಂತ ಕರಿತೀವಿ ನಾವು. ಇದು ಬಂದು 8. ಸೊ ಇದು ಬಂದು ನಿಮಗೆ ಅಲ್ಟ್ರಾ ಮಾಡರ್ನ್ ಡಿಸೈನ್ ಥರ ಕಟ್ಟಿದ್ದೀವಿ. ಇದು ಬಂದು ದೇವ್ರ ಮನೆ ಬಂದು ಪೂರ್ತಿ ಟೀಕ್ ವಿತ್ ಗ್ಲಾಸ್ ಶಟರ್ಸ್ ಬರುತ್ತೆ ನಿಮಗೆ. ಅದಾಯ್ತರಂಗೆ ನಿಮ್ಗೆ ಬೇರೆ ಕಡೆ ಎಲ್ಲ ಕಾಮನ್ ಏರಿಯಾದಲ್ಲಿ ಚಿಕ್ಕ ಟಾಯ್ಲೆಟ್ ಕೊಡ್ತಾರೆ, ಬಟ್ ನಾವು ತುಂಬ ದೊಡ್ಡ ಟಾಯ್ಲೆಟ್ ಕೊಟ್ಟಿದ್ದೀವಿ. ಇದು ಬಂದು ಫ್ರಿಜ್ ಪಾಯಿಂಟ್ ಬರುತ್ತೆ. ಇದು ಬಂದು ಇಟಾಲಿಯನ್ ಮಾರ್ಬಲ್ಲು ಮಾಡರ್ನ್ ಕಿಚನ್. ಸೊ ನಿಮಗೆಲ್ಲ ಬಂದು ಸಾಫ್ಟ್ ಲಾಕ್ಸ್. ಸೊ ಇದು ಬಂದು ಬ್ರೇಕ್ಫಾಸ್ಟ್ ಕೌಂಟ್ರು. ಸೊ ಈಗಿನ ಮಾಡರ್ನ್ಗೆ ಯಾವ ರೀತಿ ಬೇಕೋ ಆ ರೀತಿನೇ ಮಾಡಿದ್ದೀವಿ, ಎಲ್ಲ ಸಾಫ್ಟ್ ಲಾಕ್. ಸೊ ಇದು ಬಂದು ಡೈನಿಂಗ್ ಏರಿಯಾ ಆ್ಯಂಡ್ ವಾಶ್ ಬೇಷನ್ ಏರಿಯಾ. ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಸೊ ಇದು ಬಂದು ಚೈನ್ ಸೆಫ್ಟ್ ವಿತ್ 40 mm. ಈಗಿನ ಟ್ರೆಂಡ್ಗೆ ಯಾವ ರೀತಿ ಬೇಕೋ ಆ ರೀತಿ ಇದೆ. ಇದು ಬಂದು ಸ್ಟೆಪ್ ಲೈಟ್ಸ್. ಸೊ ಇದು ಬಂದು ನಮಗೆ ಸೆಕೆಂಡ್ ಲೀವಿಂಗ್ ಏರಿಯಾ. ಸೊ ಈಗ ಅಲ್ಲಿಂದ ನಾವು ಇದು ಬಂದು ಆಫೀಸ್. ಸೊ ಈಗ ಆಲ್ಮೋಸ್ಟ್ ಎಲ್ಲರೂ ವರ್ಕ್ ಫ್ರಮ್ ಕೆಲಸ ಮಾಡೋದೇ ಜಾಸ್ತಿ. ಸೊ ದಟ್ ಅದಕ್ಕೋಸ್ಕರ ನಾವೊಂದು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟಲ್ಲಿ ಒಂದು ಆಫೀಸ್ ಮಾಡಿದ್ದೀವಿ. ಪ್ಲಸ್ ಇದು 8. ಈಗ ಎಲ್ಲ ಸಾಮಾನ್ಯ 20-30 ಸ್ಲಾಬ್ ಎಲ್ಲ ಕ್ಲೋಸ್ ಇರುತ್ತೆ. ಕೆಳಗಡೆ ಒಬ್ಬರಿಗೆ ಅಟ್ಯಾಚ್ಮೆಂಟ್ ಇರಲ್ಲ. ಸೊ ದಟ್ ಅದು ನೋಡಲಿ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಇದು ಬಂದು ಆಫೀಸ್ ವರ್ಕ್ ಆದಮೇಲೆ ಇದು ಬಂದು ಸಿಟ್ಟಿಂಗ್ ಏರಿಯಾ, ಸೋಫಾ ಇದೆ, ಸೆಕೆಂಡ್ ಲಿವಿಂಗ್ ಏರಿಯಾ. ಅದಾದಮೇಲೆ ಇದೊಂದು ಮಾಸ್ಟರ್ ಬೆಡ್ರೂಮ್ ವಿತ್ TV ಕ್ಯಾಬಿನ್. ನಿಮಗೆಲ್ಲ ಬಂದು ಸಾಫ್ಟ್ ಲಾಕ್. ಸೊ ಎಲ್ಲರೂ ಒಳಗಡೆ ನಾರ್ಮಲ್ ವೈಟ್ ಕಲರ್ ಹಾಕ್ತಾರೆ, ಬಟ್ ನಾವು ಕಲರೇ ಮಾಡಿದ್ದೀವಿ, ಕೊಟೆಡ್ ಲಾಮಿನೇಟೇ ಹಾಕಿದ್ದೀವಿ. ಸೊ ಇದೊಂದು ಟಾಯ್ಲೆಟ್. ತಿರ್ಗಾ ಈಗ ಸೆಕೆಂಡ್ ಫ್ಲೋರ್. ರೈಲಿಂಗ್ ಬಂದು ಎಸ್ ರೈಲಿಂಗ್ ಮಾಡಿಸಿದ್ದೀವಿ. ಪ್ಲಸ್ ಇದು ಬಂದು ಇದೊಂದು ಸ್ಮಾಲ್ ಒಂದು ಕಾಮನ್ ಏರಿಯಾ. ಅದು ಬಂದಾದ್ಮೇಲೆ ಇದೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೊ ಆಗಲೇ ಹೇಳ್ದಂಗೆ ನಿಮ್ಗೆಲ್ಲಾನು ಸಾಫ್ಟ್ ಲಾಕ್. ಸೊ ಯಾವುದು ನಾವು ಕ್ವಾಲಿಟಿಲಾಗಲಿ ಇದರಲ್ಲಾಗಲಿ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಸೊ ಇದೊಂದು ಕಾಟ್ ಇದೆ. ಸೊ ಇದೊಂದು ಬಾಲ್ಕನಿ ಇದೆ. ಇದೊಂದು ಡ್ರೆಸ್ಸಿಂಗ್ ರೂಮ್ ಇದೆ. ಸೊ ಇದು ಬಂದು ಡ್ರೆಸ್ಸಿಂಗ್ ಏರಿಯಾ. ಸೊ ಇಲ್ಲಿ ಸೀಟಿಂಗ್ ಮಾಡಿ ಇಲ್ಲಿ ಡ್ರೆಸ್ ಮಾಡ್ಕೊಳೋದು. ಸೊ ದಟ್ ಇದೊಂದು ಹೊಸ ಕಾನ್ಸೆಪ್ಟ್, ವೆಟ್ ಆ್ಯಂಡ್ ಡ್ರೈ. ಡ್ರೈ ಸಪ್ರೇಟ್ ಬರುತ್ತೆ. ಅದಾದ್ಮೇಲೆ ತಿರ್ಗಾ ನಿಮ್ಗೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇಟ್ ಹೇಳ್ದಂಗೆ ನಿಮಗೆ ಎಲ್ಲ ಸಾಫ್ಟ್ ಲಾಕು, TV ಕ್ಯಾಬಿನು ಆ್ಯಂಡ್ ಟಾಯ್ಲೆಟ್. ನೀವು ನೋಡಿರ್ಬೋದು 4 ಟಾಯ್ಲೆಟು, ಒಂದೊಂದು ಟಾಯ್ಲೆಟು ಒಂದೊಂದು ವೆರೈಟಿ ಇದೆ. ಯಾವ ಟೈಲು ನಾವು ಕಂಟಿನ್ಯೂಟಿ ಮಾಡಿಲ್ಲ.
ಸೊ ಎಲ್ಲ ಟೈಲ್ಗಳು ಡಿಫ್ರೆಂಟ್ ಆಗಿ ಹಾಕಿದ್ದೀವಿ. ಎಲ್ಲದಕ್ಕೂ ಫಾಲ್ಸ್ ಸೀಲಿಂಗ್ ಬರುತ್ತೆ. ಅದಾದಮೇಲೆ ನಾವು ಯೂಸ್ ಮಾಡಿರೋ ಸ್ಟೆಪ್ಸ್ಗೆಲ್ಲ ಲಪೋತ್ರ. ಸೊ ನಾರ್ಮಲ್ ಪಾಲಿಶ್ ಮಾಡಿದ್ರೆ ಸ್ಕಿಡ್ ಆಗುತ್ತೆ ಅಂದ್ಬಿಟ್ಟು ಲಪೋತ್ರನೇ ಮಾಡಿದ್ದೀವಿ. ಇದಾದಮೇಲೆ ಸ್ಕೈಲೈಟ್. ಸೊ ನಮ್ಮದು ವೆಂಟಿಲೇಷನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವೆಂಟಿಲೇಷನ್ ಬಗ್ಗೆ ನಮಗೆ ಯಾವತ್ತಾಗಲಿ ನಾವು 7 ಗಂಟೆ ಆದರೂ ನಾವು ಲೈಟ್ ಹಾಕೋ ಅವಶ್ಯಕತೆನೇ ಇರೋಲ್ಲ. ಸೊ ಟೋಟಲ್ ನಮ್ಮ ಸ್ಟೇರ್ ಕೇಸ್ ಬಂದು ಗ್ರೌಂಡ್ ಫ್ಲೋರ್ವರೆಗೂ ಸ್ಟೇರ್ ಕೇಸ್ದು ಇದು ಬರುತ್ತೆ. ಅದು ಬಂದರೆ ಇದು ಟೆರೆಸಲ್ಲಿ ಎಲ್ಲರೂ ಇದು ಮಾಡಿರ್ತಾರೆ. ಇದು ಬಂದು ವಿತ್ ಟೈಲ್. ಸೊ ಈ ಕಡೆ ಬಂದು ವಾಷಿಂಗ್ ಮಿಷಿನ್ ಏರಿಯಾ, ಇದು ಬಂದು ಆರ್ವಾ ಪ್ಲಾಂಟ್. ನಮ್ದು ಏನು ವಾಟರ್ ಫಿಲ್ಟರ್ ಬರುತ್ತೋ ಇಲ್ಲೇ ಇಟ್ಕೊಂಡ್ರೆ ಆಯಿತು, ಡೈರೆಕ್ಟ್ ನಾವು ಕನೆಕ್ಷನ್ ಕೊಟ್ಟಿದ್ದೀವಿ. ಅದಾದಮೇಲೆ ಸೊ ನಾವು 1.5 ಅಡಿ ಒಳಗಡೆ ಇದ್ದೀವಿ. ಪಕ್ಕದ ಬಿಲ್ಡಿಂಗ್ ಅವರು ಮನೆ ಕಟ್ಟರು ನಮ್ಗೆ ಅಟ್ಯಾಚ್ ಮಾಡಿದ್ರು ಇವು ಅಟ್ಯಾಚ್ ಮಾಡೋಕ್ಕಾಗಲ್ಲ. ಏನಕ್ಕಂದ್ರೆ 1.5 ಅಡಿ ಒಳಗಿದೆ, ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ ಇದೊಂದು ನಿಮ್ಗೊಂದು ಪಾರ್ಟಿ ಏರಿಯಾ ಅಂತ ಮಾಡಿದ್ದೀವಿ. ಇದೊಂದು ಪಾರ್ಟಿ ಏರಿಯಾ. ಸೊ ಅಲ್ಲೊಂದು ಸಿಟ್ಟಿಂಗ್ ಇದೆ. ಸೊ ಇಲ್ಲೊಂದು ನೀವು ಪಾರ್ಟಿ ಏರಿಯಾ ಥರ ನಾವು ಚಿಕ್ಕ ಫಂಕ್ಷನ್ ಮಾಡ್ಕೋಬೋದು. ಪ್ಲಸ್ ಜಿಮ್ ಏರಿಯಾ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲೊಂದು ಡೋರ್ ಕ್ಲೋಸ್ ಮಾಡ್ಕೊಂಡು. ಅದೇ ರೀತಿ ಇಲ್ಲಿ ಬಂದರೆ ನೋಡಿ, ಇದು ಬಂದು BJS ಹಾಸ್ಪಿಟ್ಲು ಬ್ಯಾಕ್ ಗೇಟ್ ಬರುತ್ತೆ. ಅದೇ ರೀತಿ ಅಲ್ಲಿ ಬಂದು ಮೈನ್ ರೋಡ್. ಸೊ ಅದು ಬಂದು 100 ಫೀಟ್ ರೋಡ್. ಅಲ್ಲಿಂದ 5ನೇ ಪ್ರಾಪರ್ಟಿನೇ ನಮ್ಮದು. ಸೊ ನಮ್ಮದು ನಿಯರ್ ಬೈ ಪ್ರಾಪರ್ಟಿ ಹತ್ರ ಅಷ್ಟೊಂದು ಸ್ಕೂಲ್ಸ್ ಇದೆ. ಅದಾದಮೇಲೆ ಚಿನ್ಮಯ ಸ್ಕೂಲ್, ಇಂಟರ್ನ್ಯಾಷನಲ್ ಸ್ಕೂಲು 3-4 ಬರುತ್ತೆ. ತಿರ್ಗಾ ನೀವು ಆ ಕಡೆ ಹೋದ್ರೆ ಸೋಮಪುರ ಟೋಲು ಆ್ಯಂಡ್ RR ನಗರಕ್ಕೆ ಅಟ್ಯಾಚ್ ಆಗುತ್ತೆ. ಈ ಕಡೆ ಹೋದ್ರೆ ನಮಗೆ ಗೊಳ್ಳಹಳ್ಳಿ ಆ್ಯಂಡ್ ಕೆಂಗೇರಿಗೆ ನಿಯರ್ ಬೈ ಆಗುತ್ತೆ. ಈ ಪ್ರಾಪರ್ಟಿ ಬಂದು BHK 6 ಸ್ಟೇಜು 10th ಬ್ಲಾಕು. ಓಕೆನಾ. ಸೊ ಇದಕ್ಕೆ ಯಾವುದೇ ರೀತಿ ಬ್ರೋಕರೇಜ್ ಇಲ್ಲ, ಏನಿಲ್ಲ. ಸೊ ಸ್ಕ್ರೀನ್ ಮೇಲೆ ಏನು ನಂಬರ್ ಬರುತ್ತೋ ಅದು ನನ್ನ ಕಾಂಟ್ಯಾಕ್ಟ್ ನಂಬರು. ಈ ಬಿಲ್ಡಿಂಗ್ ನಮ್ಮದೇ ಓನರು. ಇದು ಆ್ಯಸ್ ಪರ್ ಇಂಜಿನಿಯರ್ ಆರ್ಕಿಟೆಕ್ಟ್ ಡಿಸೈನ್ ಪ್ರಕಾರನೇ ಬಿಲ್ಡಪ್ ಮಾಡಿರೋದು.